ಕರ್ನಾಟಕದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ನಡೀತಾ ಇದೆ. ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದವರು ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಎಲ್ಲರೂ ಸಹ 6 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಸಹ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಬೇಕು. ಯಾಕಂದರೆ ಜಾತಿ ಗಣತಿನಲ್ಲಿ ಆಧಾರ್ ಕಾರ್ಡನ್ನು ತೆಗೆದುಕೊಳ್ತೇವೆ ಅಂತೇಳಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಜಾತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕುರುಬ ಸಮುದಾಯದವರು ಈಗ ಪ್ರತಿಯೊಬ್ಬರೂ ಸಹ ಕರ್ನಾಟಕದಲ್ಲಿರುವಂತಹ ಬೀದರ್ ಔರಾದಿಂದ ಹಿಡಿದು ಚಾಮರಾಜನಗರ ಕೊಳ್ಳೇಗಾಲದವರೆಗೂ ಇರುವಂತಹ ಕುರುಬ ಸಮುದಾಯದವರು ಒಂದೇ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಜಾತಿ ಗಣತಿಯ ಕಾಲಮಲ್ಲಿ ಅವರು ಕೇಳುವಂತಹ 20-30 ಪ್ರಶ್ನೆಗಳಿರ್ತವೆ. ಅದನ್ನು ಹೇಳೋದ್ರ ಮೂಲಕ ಜೊತೆಗೆ ಜಾತಿ ಕಾಲಮಲ್ಲಿ ನಿಮ್ಮ ಜಾತಿ ಯಾವುದು ಅಂತಂದರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ, ಜಾತಿ ಕಾಲಮಲ್ಲಿ ಕುರುಬ ಅಂತ ಬರೆಸಿ. ಜಾತಿ ಕಾಲಮಲ್ಲಿ ಕುರುಬ ಅಂತ ಬರೆಸಿ ಅವರೊಂದು ಕೋಡ್ ಕೊಡ್ತಾರೆ. ಹೋದ ಸರಿ 700 ಚಿಲ್ಲರೆ ಎಷ್ಟೋ ಕೊಟ್ಟಿದ್ರು. ಈ ಸರಿನೂ ಸಹ ಒಂದು ಜಾತಿಯ ಕೋಡನ್ನು ಕೊಡ್ತಾರೆ. ಇವತ್ತು ಆ ಜಾತಿ ಪಟ್ಟಿ ಬಿಡುಗಡೆ ಮಾಡಿರೋದ್ರಲ್ಲಿ ಬಹಳಷ್ಟು ನಮ್ಮ ಕುರುಬ ಸಮುದಾಯಕ್ಕೆ ಸೇರುವಂಥ ಹಲವಾರು ಉಪಜಾತಿಗಳು ಇದ್ದಾವೆ. ಹಾಲು ಮತ ಅಂತಿದೆ, ಜಂಡೆ ಕುರುಬ ಅಂತಿದೆ, ಹಂಡೆ ಕುರುಬ ಅಂತಿದೆ, ಕ್ರಿಶ್ಚಿಯನ್ ಕುರುಬ ಅಂತಿದೆ, ಕುಂಚಿಟಿಗ ಕುರುಬ ಅಂತಿದೆ, ಲಿಂಗಾಯತ ಕುರುಬ ಅಂತಿದೆ. ಈ ಎಲ್ಲವನ್ನು ಪಕ್ಕಕ್ಕಿಡಿ ಎಲ್ಲವನ್ನು ಒಂದು ರೌಂಡ್ ಆಫ್ ಮಾಡಿಕೊಂಡು ನಾವೆಲ್ಲ ಕುರುಬ ಅಂತ ಹೇಳ್ಬಿಟ್ಟು ಬರೆಸುವಂತಹ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಜಾಗೃತರಾಗಿ. ಯಾಕಂದರೆ ಈ ಸಮುದಾಯ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಸಮುದಾಯ. ಅರ್ಥ ಮಾಡ್ಕೊಳ್ಳಿ. ಇದು ಜಾತಿ ಗಣತಿ 10 ವರ್ಷಗಳ ಹಿಂದೆ ಆಗಿದ್ದಾಗಲೂ ಸಹ ನಾವು ಮುಧೋಳ ತಾಲೂಕಿನ ಅಷ್ಟೂ ಗ್ರಾಮಗಳಲ್ಲಿ ಜಾತಿ ಗಣತಿಯನ್ನು ಸರ್ಕಾರ ಮಾಡಿದ ನಂತರ ನಾವು ಸಹ ಮನೆಗೆ ಹೋಗಿ ಕುರುಬ ಸಮುದಾಯದವರು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದಲ್ಲಿದ್ದಾರೆ ಒಂದೇ ಒಂದು ಮನೆ ಇದ್ದರೂ ಸಹ ನಾವು ಸಹ ಜಾತಿ ಗಣತಿಯನ್ನು ಮಾಡಿ ಆ ದಾಖಲೆಯನ್ನು ಇಟ್ಕೊಂಡಿದ್ವಿ. ಸರ್ಕಾರ ಬಿಡುಗಡೆ ಮಾಡಿದರೆ ಮುಧೋಳ ತಾಲೂಕಿನ ಗ್ರಾಮಗಳನ್ನು ನಾವು ಟ್ಯಾಲಿ ಮಾಡ್ತಿದ್ವಿ, ಸರಿ ಇತ್ತಾ ತಪ್ಪಿತ್ತಾ ಅಂತೇಳಿ. ಶಿರಹಟ್ಟಿ ತಾಲೂಕಿನಲ್ಲೂ ಹಲವಾರು ಕಡೆ ನಾವು ಮಾಡಿದ್ದೀವಿ. ಆ ದಾಖಲೆಗಳನ್ನು ಸಹ ನಾವು ಇಟ್ಕೊಂಡಿದ್ವಿ. ಆದರೆ ಸರ್ಕಾರ ಅದನ್ನು ಬಿಡುಗಡೆ ಮಾಡಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ವಾಟ್ಸಾಪ್ ಇದೆ, ಯೂಟ್ಯೂಬ್ ಇದೆ. ನಾವು ನಿಮ್ಮನ್ನು ಮನವರಿಕೆ ಮಾಡ್ಕೊಳ್ತಾ ಇರೋದು ಇಷ್ಟೇ, ನಿಮಗೆ ಹೇಳ್ತಾ ಇರೋದು ಇಷ್ಟೇ, ನಿಮಗೆ ಜಾಗೃತಿಗೊಳಿಸ್ತಾ ಇರೋದು ಇಷ್ಟೇ. ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಿಮ್ಮ ಮನೆಯಲ್ಲಿ 6 ವರ್ಷಕ್ಕೆ ಮೇಲ್ಪಟ್ಟಂಥವ್ರು ಯಾರಾದರೂ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ದೇ ಇದ್ದರೆ ಇಮಿಡಿಯೇಟಾಗಿ ಆಧಾರ್ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಈ ಸಮುದಾಯಕ್ಕೆ ಉಳಿದಿರುವುದು ಒಂದೇ ಒಂದು ಕೊನೆಯ ಅವಕಾಶ. ರಾಜಕೀಯದಲ್ಲಿ ನಾವು ಶೂನ್ಯದತ್ತ ಹೋಗ್ತಾ ಇದ್ದೇವೆ. ಶೈಕ್ಷಣಿಕವಾಗಿ 0 ಇದ್ದೇವೆ, ಆರ್ಥಿಕವಾಗಿ 0 ಇದ್ದೇವೆ. ಅತಿ ಹಿಂದುಳಿದ ವರ್ಗದ ಜಾತಿ ಅಂತೇಳಿ ಈಗಾಗಲೇ ಪಟ್ಟವನ್ನು ಕಟ್ಟಿ ಹಾಕಿದ್ದಾರೆ. ಯಾರು? ಹಿಂದುಳಿದ ವರ್ಗದ ಆಯೋಗದವರೇ ಅಲೆಮಾರಿಗಳಿಗಿಂತ ಕುರುಬರು ಅತಿ ಹಿಂದುಳಿದವರು ಅಂತೇಳಿ ಕೊಟ್ಟಾಗಿದೆ. ಅದು ಸಹ ಅಧಿಕೃತ ದಾಖಲೆಯೇ, ಅಧಿಕೃತವಾಗಿ ಮುದ್ರೆಯನ್ನು ಒತ್ತಿಲ್ಲ. ಅತಿ ಹಿಂದುಳಿದ ವರ್ಗದ ಕುರುಬರು ಇವತ್ತು ಏನಾದರೂ ಮುಂದಿನ ದಿನಗಳಲ್ಲಿ ನಾವು ಈ ಕರ್ನಾಟಕದಲ್ಲಿ ನಾವೇನಾದರೂ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತಂದರೆ ಈ ಜಾತಿ ಗಣತಿ ವರದಿಯಲ್ಲಿ ಕುರುಬರ ಸಂಖ್ಯೆ ಯಾವುದನ್ನು ಬಿಡದೆ ಕುರುಬರ ಸಂಖ್ಯೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರೋದರಿಂದ ನಾವು ನಿಖರವಾಗಿ ಈ ಒಂದು ಕೆಲಸವನ್ನು ಕರ್ತವ್ಯ ಅಂತ ಮಾಡಬೇಕಾಗುತ್ತೆ. ಆ ಕೆಲಸ ನೀವೆಲ್ಲ ಮಾಡಲೇಬೇಕು. ಬೀದರ್ನ ಔರಾದ್ನ ಕಟ್ಟಕಡೆಯ ಗ್ರಾಮದಲ್ಲೂ ಕುರುಬ ಇದ್ದಾನೆ. ಚಾಮರಾಜನಗರದ ಕೊಳ್ಳೇಗಾಲದ ಕಟ್ಟಕಡೆಯ ತಾಳವಾಡಿನಲ್ಲೂ ಕುರುಬರಿದ್ದೇ ಇರ್ತಾರೆ. ಪ್ರತಿಯೊಂದು ಗ್ರಾಮದಲ್ಲಿರುವಂತಹ ಕುರುಬರಿಗೆ ಅವೇರ್ನೆಸ್ ಮೂಡಿಸುವಂತಹ ಕೆಲಸ ಮಾಡಿ. ಇನ್ನೊಂದು 2 ತಿಂಗಳಲ್ಲಿ ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಾಗ ಪ್ರತಿಯೊಬ್ಬರೂ ಸಹ ಕುರುಬ ಅಂತಲೇ ಬರೆಸಬೇಕು. ನೀವು ಉಪಪಂಗಡಗಳನ್ನು ಬರೆಸಲಿಕ್ಕೆ ಹೋಗಬೇಡಿ. ಉಪಪಂಗಡಗಳನ್ನು ಕ್ರಿಶ್ಚಿಯನ್ ಕುರುಬ, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವಂಥ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್, ಕುಂಚಿಟಿಗ ಕುರುಬ ಕುಂಚಿಟಿಗ, ಲಿಂಗಾಯತ ಕುರುಬ, ಈ ರೀತಿಯಾದಂತಹ ಹೆಸರುಗಳು, ಹಂಡೆ ಕುರುಬ, ಜಂಡೆ ಕುರುಬ, ಈ ರೀತಿಯಾದಂತಹ ಹೆಸರುಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ ಕುರುಬ ಅಂತಲೇ ಬರೆಸಿ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ದ ಸಿಂಗಲ್ ಲಾರ್ಜೆಸ್ಟ್ ಒಂದೇ ಒಂದು ಜಾತಿಯ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದರೆ, ನಂಬರ್ 1 ಸ್ಥಾನದಲ್ಲಿದ್ದರೆ ಅದು ಕುರುಬರು ಮಾತ್ರ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಟ್ಟು ಜನಸಂಖ್ಯೆಯ 10%ನಷ್ಟು ಕುರುಬ ಸಮುದಾಯ ಇದೆ.
ಅದೂ ಸಹ ಕೇಂದ್ರ ಸರ್ಕಾರದವರು ಸಹ 2026ಕ್ಕೆ ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇದ್ದಾರೆ. 2027ಕ್ಕೆ ಕೇಂದ್ರ ಸರ್ಕಾರದವರು ಸಹ ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ಕರ್ನಾಟಕದವರು 10 ವರ್ಷಗಳ ಹಿಂದೆ ಮಾಡಿದ್ದನ್ನು ಮೂಲೆ ಗುಂಪು ಮಾಡಿ ಇವತ್ತು ಇದನ್ನು ಮಾಡ್ತಾ ಇದ್ದಾರೆ. ಜಾಗೃತ ವಹಿಸಿ. ಇವತ್ತು ಯುವಕರು ಜಾಗೃತರಾಗಬೇಕು. ಆಯಾಯ ಗ್ರಾಮಗಳಲ್ಲಿ ಜಾಗೃತ ಆಗಿ ಯಾರು ಏನೇ ಹೇಳಿದ್ರು ನಿಮ್ಮ ಉಪಪಂಗಡಗಳನ್ನು ಪಕ್ಕಕ್ಕೆ ಇಡಿ. ST ಮೀಸಲಾತಿಯಲ್ಲಿರುವಂತಹ ಜಾತಿಗಳು ಅದ್ರ ಪಾಡಿಗೆ ಅದು ಬರೀಲಿ. ಅದನ್ನು ಬಿಟ್ಟು ಕುರುಬ ಅಂತ ಬರೆಸ್ಕೊಂಡು ಕುರುಬನ 3 ಅಕ್ಷರವನ್ನು ಅವರು ಕೊಡುವಂತಹ ಸಂಖ್ಯೆಯನ್ನು ಮಾತ್ರ ನಮೂದಿಸಿ ಸಣ್ಣ ಪುಟ್ಟ ಉಪಪಂಗಡಗಳನ್ನು ಯಾವುದೇ ಕಾರಣಕ್ಕೂ ಸೇರಿಸಲಿಕ್ಕೆ ಹೋಗಬೇಡಿ. ಇಲ್ಲಿ ಡಿವೈಡ್ ಆಗುತ್ತೆ. ಕುರುಬ ಅಂದರೆ ಕುರುಬಾನೆ. ಖಂಡಿತವಾಗಲೂ ಈ ಸಮುದಾಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಇದು ಮುಗ್ಧ ಸಮುದಾಯ, ಅಮೋಯಕ ಸಮುದಾಯ, ಅತಿ ಹಿಂದುಳಿದಿರುವಂಥ ಸಮುದಾಯ. ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಈ ಸಮುದಾಯಕ್ಕೆ ಸವಲತ್ತುಗಳು ಸಿಗಬೇಕು. ಈ ಸಮುದಾಯ ಈಗ ಝೀರೋಯಿಂದ ಎದ್ದೊಳ್ಬೇಕು. ಈ ಸಮುದಾಯ ಝೀರೋಯಿಂದ ಎದ್ದೊಳ್ಬೇಕು ಅಂತಂದರೆ ಈಗ ನಮಗೆ ಸಂಖ್ಯೆ ಬೇಕು. ಈಗಾಗಲೇ 2010ರಲ್ಲಿ ನಡೆದಿರುವಂತಹ ಜಾತಿ ಗಣತಿಯ ಸೋರಿಕೆಯ ವರದಿ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ, ಅತಿ ದೊಡ್ಡ ಸಮುದಾಯ. ಅವತ್ತಿಗೆ 2010ಕ್ಕೆ ಹೆಚ್ಚು ಕಡಿಮೆ 50 ಲಕ್ಷ ಜನಸಂಖ್ಯೆ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ 70ರಿಂದ 80 ಲಕ್ಷ ಜನ ಇರಬಹುದು ಅಂತ ನಾವು ಅಂದಾಜು ಮಾಡ್ಕೊಂಡಿದ್ದೀವಿ. ಖಂಡಿತವಾಗಲೂ ಅದನ್ನೆಲ್ಲವೂ ಸಹ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಇದು ನನ್ನ ಕರ್ತವ್ಯ, ನನ್ನ ಸಮುದಾಯವನ್ನು ಉಳಿಸ್ಲೋದಕ್ಕೆ ಇದು ನನ್ನ ಕರ್ತವ್ಯ ಅಂತ ಹೇಳ್ಕೊಂಡು ನೀವೆಲ್ಲರೂ ಸಹ ಪ್ರತಿಯೊಬ್ಬ ಕುರುಬನ ಕರ್ತವ್ಯ ಇದು. ಆಧಾರ್ ಕಾರ್ಡ್ ಮಾಡಿಸ್ಲಿಲ್ಲ ಅಂದರೆ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಆಗಿಲ್ಲ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡು ಬಹಳ ಮುಖ್ಯವಾಗಿ ಲಿಂಕ್ ಆಗ್ತಾ ಇದೆ. ದಯಮಾಡಿ ಸಮುದಾಯದ ಮುಂದೆ ಶ್ರೀ ಕನಕ TV ಆಗಿರ್ಬೋದು, ಕುರುಬರ ಬಾಂಧವ್ಯ ಆಗಿರ್ಬೋದು, ಹಾಲುಮತ ಮಹಾಸಭಾ ಸಂಘಟನೆ ಆಗಿರ್ಬೋದು, ಸಮುದಾಯದ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಮನವಿ ಮಾಡ್ಕೊಳ್ಳೋದೇನಂತಂದರೆ ಇಲ್ಲಿ ಪ್ರತಿಷ್ಠೆಯನ್ನು ಪಕ್ಕಕ್ಕಿಡಿ. ಇದು ನಿಮ್ಮ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ಇಲ್ಲಿ ಸಮುದಾಯವನ್ನು ಬೆರಳೆಣಿಕೆಯಷ್ಟು ಜನ ಯಾವ ರೀತಿ ಬಳಸ್ಕೊಂಡು ತಿಂದು ಬಿಸಾಕಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲವೂ ಸಹ ಹೊರಗಡೆ ಬರುತ್ತೆ. ಆದರೆ ಇದೊಂದು ಅವಕಾಶ ಸಿಕ್ಕಿದೆ. 10 ವರ್ಷಗಳ ಹಿಂದೆ ಫೇಸ್ಬುಕ್ ಮಾತ್ರ ಇತ್ತು, ವಾಟ್ಸಾಪ್ ಇರಲಿಲ್ಲ. 10 ವರ್ಷಗಳ ಹಿಂದೆ ಫೇಸ್ಬುಕ್ಕಲ್ಲಿ ಅಲ್ಲಲ್ಲಿ ನಾವು ಪ್ರಚಾರ ಮಾಡಿದ್ವಿ. ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಕಾರ್ಡನ್ನು ಮಾಡಿಸಿ, ಈ ಕುರುಬ ಅಂತ ಬರೆಸ್ಬೇಕು ಅಂತೇಳಿ ಕಾರ್ಡನ್ನು ಮಾಡಿಸಿ ಆ ಗ್ರಾಮಗಳಿಗೆ ಹಂಚಿದ್ವಿ. ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹಂಚಿದ್ವಿ. ಅವತ್ತು 2010ರಲ್ಲಿ ಕಾಗಿನೆಲೆಯಲ್ಲಿ ನಡೆದಂತಹ ಕನಕ ಜಯಂತ್ಯೋತ್ಸವದ ಸಮಯದಲ್ಲಿ ಆ ಕಾರ್ಡನ್ನು ಮತ್ತು ಫ್ಲೆಕ್ಸನ್ನು ಬಿಡುಗಡೆ ಮಾಡಿ ಅದೇ ಮೂಲಕ ಗ್ರಾಮಗಳಿಗೂ ಹಂಚುವಂತಹ ಪ್ರಾಮಾಣಿಕ ಪ್ರಯತ್ನ ಅವತ್ತು ಹಾಲುಮತ ಮಹಾಸಭಾ ಮಾಡಿತ್ತು. ಇವತ್ತಿಗೂ ಸಹ ಇದೇ ರೀತಿ ಹೇಳ್ತಾ ಇದ್ದೀವಿ. ಇವತ್ತು ಸೋಷಿಯಲ್ ಮೀಡಿಯಾ ಕೈನಲ್ಲಿದೆ, ಯೂಟ್ಯೂಬ್ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಮತ್ತು ಆನ್ಲೈನಲ್ಲಿ ನಿಮಗೆ ಜಾಗೃತಿ ಇದೆ. ಆದ್ದರಿಂದ ನೀವು ಕುರುಬ ಅಂತ ಬರೆಸ್ಕೊಳ್ಳಿ. ಯಾರು ಏನೇ ಹೇಳಲಿ ಏನೇ ಮಾಡಲಿ ಈ ಸಮುದಾಯ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲೇ ಬರುತ್ತೆ. ಯಾರು ಏನೇ ಹೇಳಲಿ ಏನೇ ಮಾಡಲಿ ಇಡೀ ಭಾರತ ದೇಶದಲ್ಲಿ ಈ ಸಮುದಾಯ ನಂಬರ್ 1 ಸ್ಥಾನದಲ್ಲೇ ಇರುತ್ತೆ. ನಿಮ್ಮ ಕನಕ TV ಸೃಷ್ಟಿ ಮಾಡೋದಿಲ್ಲ. ಇರುವಂತಹ ವಿಚಾರಗಳು ನಮಗೆ ನಂಬಿಕೆ ಇದೆ. ಈ ಸಮುದಾಯದ ಮೇಲೆ ನಮಗೆ ನಂಬಿಕೆ ಇದೆ. ಈ ಸಮುದಾಯ ದಾರಿ ತಪ್ಪಿಸುವಂತಹ ಕೆಲಸ, ಸಮುದಾಯವನ್ನು ದಾರಿ ತಪ್ಪಿಸುವಂತಹ ಕೆಲಸ ಯಾರೇ ಮಾಡಿದ್ರೂ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸಮುದಾಯದ ಶಕ್ತಿ ಗೊತ್ತಾಗಬೇಕು ಅಂದರೆ ನೀವೆಲ್ಲರೂ ಸಹ ಇದರಲ್ಲಿ ನಿಮ್ಮ ಕರ್ತವ್ಯ ಅಂತೇಳಿ ಭಾಗವಹಿಸಿ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.